ಇಲ್ಲ, ಈ ದಿವಸ ಲಾಲ್ ಬಹದ್ದೂರ್ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಆಶ್ರಯದಲ್ಲಿ ಭಾರತ್ ಸ್ಕೌಟ್ ಗೈಡ್ಸ್ನ ಸಹಕಾರದೊಂದಿಗೆ ನಮ್ಮ ಸಂಸ್ಥೆಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವ ಮಾನ್ಯ ಎಂ.ಎ. ಖಾಲಿದ್ ಅವರು, ನಮ್ಮ ರಾಜ್ಯದ ಸ್ಕೌಟ್ ಆಯುಕ್ತರು, ಅವರಿಗೆ ಈ ವಿಶ್ವದ ಅತ್ಯಂತ ಉನ್ನತ ಪ್ರಶಸ್ತಿ ಸ್ಕೌಟ್ ಗೈಡ್ಸ್ ಅಲ್ಲಿ ಬಂದಿದೆ. ಅವ್ರಿಗೆ ಅದು ಬಂದು 1 ವರ್ಷ ಆಯ್ತು. ರಾನ್ ರೂಲ್ಫ್ ಅವಾರ್ಡ್ ಅಂತ ಹೇಳಿ ಅದರ ಪ್ರಯುಕ್ತ ಈ ಲಾಲ್ ಬಹದ್ದೂರ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಮಾನ್ಯ ರಾಮಚಂದ್ರ ರಾಯರು ಮಾನ್ಯ ಖಾಲಿದ್ ಅವರಿಗೆ ಸತ್ಕಾರದ ಸಮಾರಂಭವನ್ನು ಏರ್ಪಾಡು ಮಾಡಿದ್ರು. ಖಾಲಿದ್ ಅವರು ಒಬ್ಬ ನುರಿತ ಸ್ಕೌಟ್ ಗೈಡ್ಸ್ ಮುಖಂಡರಿದ್ದಾರೆ ರಾಷ್ಟ್ರದಲ್ಲಿ. ಬಹುಶಃ ಸ್ವಾತಂತ್ರ್ಯದ ನಂತರದ ಭಾರತದಲ್ಲಿ ಈ ಪ್ರಶಸ್ತಿ ವಿಶ್ವಮಟ್ಟದ ಪ್ರಶಸ್ತಿ ಬಂದಿರೋದು ಬಹಳಷ್ಟು ಜನಗಳಿಗೆ ಮಾತ್ರ, 5-6 ಜನಕ್ಕೆ ಮಾತ್ರ ಬಂದಿದೆ. ಅದರಲ್ಲಿ ಈ ವರ್ಷ ನಮ್ಗೆ ಖಾಲಿದ್ ಅವ್ರಿಗೆ ಬಂದಿರೋದು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಅವರು ಈ ಮೌಂಟೇನಿಯರಿಂಗ್ ಚಟುವಟಿಕೆಗಳಲ್ಲೂ ಸಹಿತ ಸಕ್ರಿಯವಾಗಿ ತೊಡಗಿಸ್ಕೊಂಡು ರಾಮಚಂದ್ರ ಅವ್ರ ಜೊತೆನಲ್ಲಿ ಸುಭಾಷ್ ಭರಣಿ ಇತ್ಯಾದಿ ಮುಖಂಡರುಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸಹಿತ ಸೇರಿ ನಾವುಗಳು ಸೇರಿ ಮಾನ್ಯ ಖಾಲಿದ್ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಮೌಂಟೇನಿಯರಿಂಗ್ ತರಬೇತಿ ಅಥವಾ ಮೌಂಟೇನಿಯರಿಂಗ್ ಚಟುವಟಿಕೆ ಮಾಡಲಿಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ತಾಣಗಳೇನಿವೆ ಅವುಗಳ ಒಂದು ಮಾಹಿತಿಯನ್ನು ಒಳಗೊಂಡಂತ ಪುಸ್ತಕವನ್ನ ಶ್ರೀ ರಾಮಚಂದ್ರ ರಾಯರು ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ ಈ ಪುಸ್ತಕ. 200ಕ್ಕೂ ಹೆಚ್ಚು ಪುಟಗಳಿರ್ತಕ್ಕಂಥ ಒಂದು ಪುಸ್ತಕ. ಇದನ್ನೆಲ್ಲರೂ ತಗೊಂಡು ಓದಬೇಕು. ವಿಶೇಷವಾಗಿ ಯುವಕರು ಇದನ್ನು ಓದಿದ್ರೆ ಸ್ವಲ್ಪ ಸಾಹಸ ಮಟ್ಟದ ಚಟುವಟಿಕೆಗಳಿಗೆ, ಪರ್ವತ, ಬೆಟ್ಟ, ಗುಡ್ಡ, ಕಾಡು ಇತ್ಯಾದಿ ಬಗ್ಗೆ ಮಾಹಿತಿ ಸಿಗ್ತದೆ. ಮತ್ತೆ ಓದೋದರ ಜೊತೆಗೆ ಈ ಪುಸ್ತಕವನ್ನ ಆ ಚಟುವಟಿಕೆಗಳನ್ನು ಮಾಡ್ಲಿಕ್ಕೂ ಸಹಿತ ಪ್ರೇರಣೆಯನ್ನು ಕೊಡ್ತಾರೆ. ಹೀಗಾಗಿ ಈ ಪುಸ್ತಕ ಓದೋದು ಸೂಕ್ತ ಅಂತೇಳಿ ನಾನು ತಿಳಿದು ಈ ರಾಮಚಂದ್ರ ಅವ್ರಿಗೂ ಸಹಿತ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಸತ್ಕಾರವನ್ನು ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಯುವಕರು ಬಹಳಷ್ಟು ಮೊಬೈಲ್ ಇಟ್ಕೊಂಡು ತಂತ್ರಜ್ಞಾನ ಅಂತ ಹೋಗ್ತಾರೆ. ಹಳೆ ಸಂಸ್ಕೃತಿ, ಪುಸ್ತಕ ಸಂಸ್ಕೃತಿ ಓದೋದು, ಬರೆಯೋದು, ಕಲಿಸೋದು ಯುವಕ ಯುವತಿಯರ ಸಂದೇಶ. ಇಲ್ಲ, ನಾನು ಮೊದಲನೇದಾಗಿ ಯುವಕ ಯುವತಿಯರು ಬರೀ ಮೊಬೈಲು ಅದಕ್ಕೆ ಅಡಿಕ್ಟ್ ಆಗದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ಮಾರ್ಗದರ್ಶನ ಮಾಡಿ, ಸರಿಯಾದ ರೀತಿಯಲ್ಲಿ ಅವರಿಗೆ ರುಚಿಯಾಗಿರ್ತಕ್ಕಂಥ ಶಾರೀರಿಕ ಚಟುವಟಿಕೆಗಳನ್ನ, ಅವ್ರಿಗೆ ಇಡಿಸ್ತಕ್ಕಂಥ ಕಥೆಗಳ ಮೂಲಕವಾಗಿ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿದ್ರೆ ಅವರೆಲ್ಲೂ ಹೋಗೋದಿಲ್ಲ. ಇಂಥ ಚಟುವಟಿಕೆಗಳಲ್ಲಿ ಖಂಡಿತವಾಗಿ ತೊಡಗಿಸ್ಕೊತಾರೆ. ಒಂದ್ಸಾರಿ ಇದನ್ನ ತೊಡಗಿಸ್ಕೊಂಡು ಇದು ರುಚಿ ಹಚ್ಚಿದ್ರೆ ಇದ್ರದ್ದೇ ಅವ್ರಿಗೆ ಅಡಿಕ್ಷನ್ ಆಗ್ತದೆ. ಒಳ್ಳೆ ಅಡಿಕ್ಷನ್ ಇದೆ. ಇದು ನನ್ನ ಅಭಿಪ್ರಾಯ. ಸ್ಕೌಟ್ ಗೈಡ್ಸ್ 110-115 ವರ್ಷಕ್ಕಿಂತ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿ ನಮ್ಮ ಮೈಸೂರು ಮಹಾರಾಜರಿಂದ ಪ್ರಾರಂಭ ಆದಂತ ಈ ಸಂಸ್ಥೆ, ಅನೇಕ ದಿಗ್ಗಜರು ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಈ ಸಂಸ್ಥೆ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಈಗ ಸದಸ್ಯರಾಗಿದ್ದಾರೆ. ಚಾರಣಗಳು, ಸಾಹಸ ಚಟುವಟಿಕೆಗಳು, ಶಿಸ್ತಿನ ಚಟುವಟಿಕೆಗಳು, ಅವರ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲವೂ ಸಹಿತ ಬಹಳ ನಡೀತಾ ಇವೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಇದರಲ್ಲಿ ಕರ್ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಾವಿರಾರು ಜನ ಶಿಕ್ಷಕರು ಸಹಿತ ಇದನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ದೃಷ್ಟಿನಲ್ಲಿ ನಾವು ಸಾರ್ವಜನಿಕರ ಸಹಕಾರವನ್ನು ಈ ಸಂದರ್ಭದಲ್ಲಿ ಎಲ್ಲರಿಂದ ಬೇಡ್ತೇವೆ. ಸರ್ ಈ ಕಡೆ ಸರ್ ಈ ಕಡೆ ಮೇಡಮ್.